ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಯಾಕೆ ಸುಮ್ಮನೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ. ಇದ್ರ ಬಗ್ಗೆ ನಾನು ನಿಮಗೆ ಕೆಲವು ವಿಷಯಗಳನ್ನ ಕುರಿತು ಮಾತಾಡ್ತೀನಿ. ಸೊ ಹೇಗೆ ಅಂದರೆ, ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಏನಿದು? ಇದರ ಅರ್ಥ ಏನು ಅಂದರೆ, ಐ ಕೀಪ್ ಆನ್ ರಿಯಾಕ್ಟಿಂಗ್, ಐ ಕೀಪ್ ಆನ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್, ಸೇಮ್ ವರ್ಕ್, ಸೇಮ್ ರೊಟೀನ್. ಸೊ ಒಂದು ವಿಚಾರವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ, ಏನೇನೋ ಕೆಲಸಗಳು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾನೇನು ಮಾಡಿದೆ ಅಂದರೆ, ನಾನು ಊಟ ಮಾಡಿದೆ, ಮಲ್ಕೊಂಡೆ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅದಾದ ಮೇಲೂ ನಾವು ಅನೇಕ ಚಿಂತನೆಗಳು ಮಾಡ್ತಾ ಇದ್ದೀವಿ, ಅನೇಕ ವಿಷಯಗಳು ಮಾಡ್ತಾ ಇದ್ದೀವಿ. ಸೊ ಏನೇನೋ ನಡೀತಾ ಇದೆ ಅಲ್ಲ ಜೀವನದಲ್ಲಿ, ಬಟ್ ಅದನ್ನು ನಡೀದೆ ಸುಮ್ಮನೆ ಇರೋಕ್ಕಾಗ್ತಾ ಇದೆಯಾ? ಯಾಕೆ ನಾವು ಸುಮ್ಮನೆ ಇರಬೇಕು? ಸುಮ್ಮನೆ ಇದ್ರೆ ಏನಾಗುತ್ತೆ? ಇವಾಗಿರೋದು ಜೀವನ ಅಲ್ವಾ? ಅನೇಕ ಪ್ರಶ್ನೆಗಳು ಬರುತ್ತೆ. ಇದರಿಂದ ನಾನೇನು ತಿಳ್ಕೊಳ್ಬೇಕು? ಇದರಿಂದ ನನಗೇನು ಯೂಸು? ಅಲ್ಟಿಮೇಟಾಗಿ ಎವ್ರಿ ಕಂಟೆಂಟಿಂದ ನನಗೇನು ಯೂಸು ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ನೋಡಿ, ಈ ಒಂದು ವಿಡಿಯೋ ಇದೆಯಲ್ಲ, ಇದನ್ನು ಕಂಟೆಂಟ್ ಅಂತಾರೆ. ಎವ್ರಿ ಒನ್ ಟೆಲ್ಸ್ ಲೈಕ್ ಎ ಕಂಟೆಂಟ್. ಅದೊಂದು ಕಂಟೆಂಟ್ ಒಂದು ಡೇಟಾ ಅಂತಾರೆ. ಸೊ ಏನಿದು? ಇದರ ಮೂಲಕ ಇದೇನು ಇಂಪಾರ್ಟೆಂಟಾ ಅಂತ ಕೇಳೋದಾದರೆ, ಇದು ಇಂಪಾರ್ಟೆಂಟ್ ಅಲ್ಲ. ಇದಕ್ಕೆ ಪ್ರತಿಕ್ರಿಯಿಸ್ತಾ ಇರುವಂಥ ವ್ಯಕ್ತಿ ಇಂಪಾರ್ಟೆಂಟ್. ಅವನು ಆ ಡೇಟಾವನ್ನು ಹೇಗೆ ಯೂಸ್ ಮಾಡ್ತಾ ಇದ್ದಾನೆ, ಅವನು ಆ ಡೇಟಾವನ್ನು ಹೇಗೆ ನೋಡ್ತಾ ಇದ್ದಾನೆ, ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದಾನೆ, ಆ ಡೇಟಾವಿಗೆ ಅವನ ಒಂದು ಪ್ರತಿಕ್ರಿಯೆ, ಒಂದು ರಿಯಾಕ್ಷನ್, ಅದನ್ನು ಅವನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನ, ಅದನ್ನು ಅವನು ಕೊಂಡುಕೊಂಡು ಯೋಚನೆ ಮಾಡ್ತಾ ಇದ್ದಾನ. ಅನೇಕ ವಿಚಾರಗಳು ವ್ಯಕ್ತಿಗೆ ಸಂಬಂಧಪಟ್ಟಿದೆ. ಡೇಟಾ ಒಂದು ಸ್ಟೆಪ್, ಒಂದು ಥಿಂಗ್ ಇದ್ದಂಗೆ ಅಷ್ಟೇ. ಅದು ಈ ಥರದ್ದು ಲಕ್ಷಾಂತರ ಕೋಟ್ಯಾಂತರ ಟೆರಾಬೈಟ್ ಗಟ್ಟಲೆ ಇಷ್ಟೊಂದು ಡೇಟಾ ದಿನಾಗ್ಲೂ ಬರ್ತಾನೆ ಇರುತ್ತೆ, ಜನ್ರೇಟ್ ಆಗ್ತಾನೆ ಇರುತ್ತೆ. ಓಕೆ, ಈಗ ಏನಪ್ಪ ಅಂದರೆ, ಸೈಲೆಂಟಾಗಿ ಕೂತ್ಕೊಳ್ಬೇಕು ಅನ್ನುವಂಥ ಒಂದು ಟಾಪಿಕ್ಕು ನಾನು ನಿಮ್ಮ ಹತ್ರ ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ. ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ಒಬ್ಬ ಎದ್ದೇಳ್ತಾನೆ, ಅವನ ಡೈಲಿ ನಿತ್ಯ ಕರ್ಮಗಳು ಮುಗಿಸ್ಕೊಂಡು ಟಿಫನ್ ಆದಮೇಲೆ ಮಧ್ಯಾಹ್ನ ಊಟ ಮಾಡೋವರೆಗೂ ಆ ಒಂದು ಪೀರಿಯಡಲ್ಲಿ ಏನು ಮಾಡ್ತಾನೆ? ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿ ಊಟ ಮಾಡಿ ಮಲಗೋವರೆಗೂ ಏನು ಮಾಡ್ತಾನೆ? ಈ ಎರಡು ಫೇಸ್ ಇದೆ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ಎರಡು ಘಟ್ಟದಲ್ಲಿ ಅವನ ಜೀವನ ಕೂತ್ಕೊಂಡಿದೆ. ಅವನು ಏನು ಮಾಡ್ತಾನೆ, ಏನು ಥಿಂಕ್ ಮಾಡ್ತಾನೆ, ಯಾವ ಕೆಲಸ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ಅನ್ನುವಂಥ ಅನೇಕ ವಿಚಾರಗಳು ಆ ಒಂದು ಎರಡು ಹಂತದಲ್ಲಿ ಇದೆ. ಓಕೆ, ಕೆಲವರು ಹೇಳ್ತಾರೆ, ಓಕೆ ನಾನು ಊಟ ಮಾಡಿ ಮಲಗೋಕ್ಕಿಂತ ಮುಂಚೆನೂ ನಾನು ಎಷ್ಟೊಂದು ಟೈಮ್ ಕೊಡ್ತೀನಿ. ಅದು ಬೇಡ, ಅದು ಬೇಡದಿರೋವಂಥ ಸಬ್ಜೆಕ್ಟ್. ಅದು ಒಂದು ಜನರಲ್ ಆಗಿ ಒಂದು ಟಾಪಿಕ್ ಬರೋದಾದರೆ ಈ ಥರ. ಓಕೆ, ಸೊ ಇಂಥ ಒಂದು ವಿಷಯದಲ್ಲಿ ಅನೇಕ ವಿಷಯಗಳು ಮಾಡ್ತಾನಲ್ವಾ. ಆದರೆ ಇಷ್ಟು ವರ್ಷ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವನ ಜೀವನದಲ್ಲಿ ಕೆಲವು ಚೇಂಜಸ್ ಆಗ್ತಾ ಇದೆ, ಕೆಲವು ಒಂದು ಪ್ರೋಗ್ರೆಸ್ ಇದೆ, ಕೆಲವು ಫೇಲ್ಯೂರ್ಸ್ ಇದೆ, ಕೆಲವು ಅನೇಕ ವಿಚಾರಗಳು ಅವನ ಲೈಫಲ್ಲಿ ಒಂದು ರಿಯಾಕ್ಷನ್ ಆಗಿ ಬರ್ತಾ ಇದೆ. ಅದು ಒಂದು ಅಸೆಟ್ ಆಗಿರ್ಬೋದು, ಏನೋ ಒಂದು ಆಗ್ತಾ ಇದೆ. ಓಕೆ, ಸೊ ಅದೆಲ್ಲ ಔಟರ್ ಒಂದು ಸೋರ್ಸಸ್ಸು.
ಅವನ ಒಳಗಡೆ ಏನು ನಡೀತಾ ಇದೆ, ಆಂತರಿಕವಾಗಿ ಏನು ನಡೀತಾ ಇದೆ ಅಂದರೆ ಅಂತ ನೋಡಿದಾಗ ಅವನ ಒಂದು ಥಿಂಕಿಂಗ್ ಪ್ಯಾಟರ್ನ್ ಹೇಗೆ ಹೋಗ್ತಾ ಇದೆ, ಅವನು ಯಾವುದನ್ನು ನಂಬ್ತಾ ಇದ್ದಾನೆ, ಅವನು ಎಷ್ಟು ಚೆನ್ನಾಗಿ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾನೆ, ಆ ನಿಭಾಯಿಸೋದಕ್ಕೆ ಬೇಕಾಗಿರುವಂಥ ಒಂದು ಶಕ್ತಿ, ಒಂದು ಜ್ಞಾನ ಅವನು ಹೇಗೆ ಪಡ್ಕೊಳ್ತಾ ಇದ್ದಾನೆ, ಅವನ ಒಂದು ಒಂದು ಚರಿತ್ರೆ ಅನ್ನೋದಕ್ಕೆ ಏನಂತಾರೆ, ಅವನ ಒಂದು ಕ್ಯಾರೆಕ್ಟರ್, ಕನ್ನಡದಲ್ಲಿ ಮಾರ್ತೋಯ್ತದು, ಅವನ ಒಂದು ಕ್ಯಾರೆಕ್ಟರ್ ಹೇಗೆ ಫಾರ್ಮ್ ಆಗ್ತಾ ಇದೆ, ಅದರಿಂದ ಅವನು ಒಂದು ಹೊರಗಿನ ಪ್ರಪಂಚಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾನೆ, ಅನೇಕ ವಿಚಾರಗಳು ಬರುತ್ತೆ. ಓಕೆ, ಸೊ ಅದು ಅವನ ಒಳಗಡೆ, ಅದೆಲ್ಲ ಅವನದ್ದು, ಅದನ್ನು ನಾವು ಯಾವುದೇ ಒಂದು ಇದರಿಂದ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಅವನೇ ಮಾಡ್ಕೊಳ್ಬೇಕು ಆ ಥರ. ಸೊ ಇದರಿಂದ ಟಾಪಿಕ್ಗೆ ಏನು ಅಂದರೆ, ಸುಮ್ಮನೆ ಕೂತ್ಕೊಳ್ಳುವಂತಹ ಒಂದು, ಸುಮ್ಮನೆ ಇರಬೇಕು ಅಷ್ಟೇ. ನಾನು ಒಂದು ದಿನ ಟ್ರೈ ಮಾಡಿದೆ. ಟಿಫನ್ ಮಾಡಿದ್ಮೇಲೆ ಮೇನ್ ಸೋರ್ಸ್ ಆಫ್ ಡೇಟಾ ಬಂದು ನನಗೆ ಮೊಬೈಲು ಬಿಟ್ಟು ಲ್ಯಾಪ್ಟಾಪು, ಈ ಎರಡು ಆಬ್ಜೆಕ್ಟನ್ನ ಯೂಸ್ ಮಾಡದೇ ಇರೋ ಹಾಗೆ ಕಂಟ್ರೋಲ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೆ. ಒಂದು 30 ಸೆಕೆಂಡ್ ಏನೂ ಆಗಿಲ್ಲ. ಒಂದು 2 ಮಿನಿಟ್ಸ್ ಆದಮೇಲೆ ಮೈಂಡಲ್ಲಿ ಕೆಲವು ಥಾಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಗೊತ್ತಿಲ್ಲದೇನೋ ಅದಕ್ಕೆ ಒಳಗಡೆನೇ ಒಂದು ರಿಯಾಕ್ಷನ್ ಕೊಡ್ತಾ ಇದ್ದೀನಿ, ಅದನ್ನು ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆಗ ಏನು ಮಾಡೋದು ಅಂದ್ಬಿಟ್ಟು ಒಂದು ಪೇಪರ್ ಇಟ್ಕೊಂಡು, ಒಂದು ಪೆನ್ ಇಟ್ಕೊಂಡು ಏನೇನು ಥಾಟ್ ಬರ್ತಾ ಇದೆ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬರಿತಾ ಇದ್ದರೆ ಒಂದು 10 ನಿಮಿಷ ಬರೆದೆ, ಒಂದು 20 ನಿಮಿಷ ಬರೆದೆ. ಅದಾದಮೇಲೆ ನನ್ನ ಕೈಲಿ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಓಕೆ, ಅದಾದಮೇಲೆ ನಾನು ಅದನ್ನು ಸ್ಟಾಪೇ ಮಾಡಿಬಿಟ್ಟೆ. ತಿರ್ಗಿ ಆ ಚಾಲೆಂಜನ್ನು ನಾನು ತೊಗೊಳ್ಳೇ ಇಲ್ಲ. ಇಲ್ಲಿ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂದರೆ, ನೀವು ಆ ಚಾಲೆಂಜ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಒಬ್ಬ ಮನುಷ್ಯನ ನಿಜವಾದ ಅಸ್ತಿತ್ವ ಬಂದು ಸೈಲೆಂಟಾಗಿ ಕುತ್ಕೊಂಡು ಯೋಚನೆ ಮಾಡುವಂಥದ್ದು, ಯೋಚನೆ ಮಾಡೋದನ್ನು ನಿಲ್ಲಿಸಬೇಕು. ಒಂದು ಕಾಮ್ ಸ್ಟೇಟಲ್ಲಿ ಕೂತ್ಕೊಳ್ಳೋದು ಒಬ್ಬ ಮನುಷ್ಯನ ನಿಜವಾದ ಅಸ್ತಿತ್ವ. ಅದು ಹೆಂಗೆ ಅಂದರೆ, ಒಂದು ನಿಂತಿರೋ ನೀರು ಥರ ನಮ್ಮ ಮೈಂಡನ್ನು ನಾವು ಇಟ್ಕೊಂಡಿರಬೇಕು. ಆಗ ನಾವೇನು ಫೀಲ್ ಮಾಡ್ತೀವಿ ಅದೇ ನಮ್ಮ ನಿಜವಾದ ಅಸ್ತಿತ್ವ, ಅದೇ ನಾವು. ಒಂದು ಸಂತೋಷ ಅಂದಾಗ ಒಂದು ಸೈನ್ ವೇವ್ ಹಾಕಿದ್ರೆ ಆ ವೇವ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗುತ್ತಲ್ಲ, ಒಂದು ಪೀಕು, ಒಂದು ಎಕ್ಸ್ಟ್ರೀಮ್ ಲೋ. ಸೊ ಒಂದು ಸಂತೋಷ, ಒಂದು ದುಃಖ, ಒಂದು ಸಂತೋಷ, ಒಂದು ದುಃಖ, ಆ ಥರ ಹೋಗೋದು ಬೇಡ. ಒಂದು ಕಾಮ್ ಸ್ಟೇಟ್, ನೈದರ್ ಹ್ಯಾಪಿನೆಸ್ ನಾರ್ ರಿಗ್ರೆಟ್ ಆರ್ ಸಾರೋ. ಸೊ ಈ ಎರಡು ಸ್ಟೇಟನ್ನು ಬಿಟ್ಟು ಒಂದು ಕಾಮ್ ಸ್ಟೇಟಲ್ಲಿ ಇರುವಂತಹ ಒಂದು ಸ್ಥಿತಿ, ಆ ಸ್ಥಿತಿಯಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ. ಅದೇ ನಿಜವಾದ ನೆಮ್ಮದಿ. ನಾವು ಏನೋ ಒಂದು ಥಿಂಕ್ ಮಾಡೋದು, ಯಾವುದೋ ಒಂದು ಕೆಲಸ ಮಾಡೋದು, ಯಾವುದೋ ಒಂದು ವಸ್ತುವನ್ನು ಅಟೈನ್ ಮಾಡೋದಕ್ಕೆ ನಾವು ಶ್ರಮ ಪಡೋದು, ಅದೆಲ್ಲ ಒಂದು ಔಟರ್ ಸೋರ್ಸ್. ಇದು ಒಂದು ಗೇಯ್ನ್, ಒಂದು ಇದು. ಯಾಕೆಂದರೆ ನಾನು ಬದುಕಬೇಕು, ನಾನು ಊಟ ಮಾಡಬೇಕು, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನನಗೆ ಬೇಕು ಆಗಿರೋದ್ರಿಂದ ನಾನು ಕೆಲಸ ಮಾಡಬೇಕು. ಅದು ಒಂದು ಸೊಸೈಟಿನಲ್ಲಿರುವಂಥ ಒಂದು ಸಿಸ್ಟಮು. ಅದಾದಮೇಲೆ ನಾನು ಸಂತೋಷವಾಗಿರಬೇಕು ಅಂದರೆ ನಾನು ಕನೆಕ್ಟೆಡ್ ಪೀಪಲನ್ನು ಸ್ವಲ್ಪ ನೆಮ್ಮದಿಯಾಗಿರಬೇಕು, ಅವರನ್ನು ನಾನು ಟೇಕ್ ಕೇರ್ ಮಾಡ್ಕೊಬೇಕು. ಅದೊಂದು ರೆಸ್ಪಾನ್ಸಿಬಿಲಿಟಿ. ಅದರಿಂದ ಅವ್ರಿಗೂ ಟೈಮ್ ಕೊಡಬೇಕು, ಅವ್ರಿಗೂ ಏನೇನೋ ಕೆಲಸಗಳು ಮಾಡಬೇಕು, ಅನೇಕ ವಿಚಾರಗಳು ಬರುತ್ತೆ. ಅದೇ ರೀತಿ ಪ್ಲೇಯರು ನಾನಾಗಿರೋದ್ರಿಂದ ನನಗೂ ನಾನು ಟೈಮ್ ತೊಗೊಳ್ಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಶಾಂತವಾಗಿ ಇದ್ದಾಗ ತುಂಬ ಒಂದು ನೆಮ್ಮದಿಯನ್ನು ನಾವು ಫೀಲ್ ಮಾಡ್ಬೋದು. ಅದೇ ನಮ್ಮ ನಿಜವಾದ ಒಂದು ಹ್ಯಾಪಿನೆಸ್. ಹೇಳಬೇಕು ಅಂದರೆ, ನಾನು ಚೆನ್ನಾಗಿ ನಕ್ಕದೆ ಯಾವುದು ಮೊಮೆಂಟ್ರಿಯಾಗಿ ಬಂದು ಹೋಗುತ್ತೋ ಅದು ಯಾವುದು ನಮ್ಮದಲ್ಲ. ನಮ್ಮದು ಅಂತ ಯಾವಾಗಲೂ ಇರುವಂಥದ್ದು ನೆಮ್ಮದಿ ಮಾತ್ರ.
ಆ ನೆಮ್ಮದಿಯೇ ನಿಜವಾದ ನಮ್ಮ ಒಂದು ಸ್ಟ್ರೆಂತ್. ಅದನ್ನು ನಾವು ಕಳ್ಕೊಂಡ್ವಿ ಅಂದರೆ ನಮ್ಮ ಹತ್ರ ಇರುವಂತಹ ಯಾವುದೇ ಒಂದು ವಸ್ತು, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಸಂದೇಶ ನಮ್ಮನ್ನ ತೃಪ್ತಿಪಡಿಸೋದಕ್ಕಾಗಲ್ಲ, ಶಾಂತಿ ಪಡಿಸೋದಕ್ಕಾಗಲ್ಲ. ತುಂಬ 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 ಕಷ್ಟ ಅಲ್ವಾ? ಏಕೆಂದರೆ ಅನೇಕ ಜನ ರಾಜರು ಅನೇಕ ಥರ ಲೈಫ್ ಸ್ಟೈಲನ್ನು ಲೀವ್ ಮಾಡಿ ಕೊನೆಗೆ ರಿಗ್ರೆಟೇಬಲ್ ಸ್ಟೇಟಲ್ಲಿ ಪ್ರಾಣವನ್ನು ಬಿಟ್ಟಿರೋ ಅಂಥವರು ಅನೇಕ ಜನ ಇದ್ದಾರೆ. ಸೊ ನಾನು ನಿಮ್ಮನ್ನ ಹೋಗ್ಬಿಟ್ಟು ಯಾವುದೋ ಒಂದು ಸನ್ಯಾಸಿ ಸಾಧುವಾಗಿ ಎಲ್ಲವನ್ನು ಬಿಟ್ಬಿಟ್ಟು ನೀವಾಗ ಏನು ಮಾಡ್ತಾಯಿದ್ರೆ ಎಲ್ಲ ತಪ್ಪು, ಎಲ್ಲ ಬಿಟ್ಬಿಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಮಗೆ ಅನೇಕ ವಿಚಾರಗಳು ಬೇಕು. ಅದು ಒಂದು ಕರ್ತವ್ಯ, ಅದು ಒಂದು ಕೆಲಸ. ಅದನ್ನು ಮಾಡೋದ್ರಿಂದ ನನಗೆ ನನ್ನ ಎಸೆನ್ಷಿಯಲ್ ಥಿಂಗ್ಸು ನನಗೆ ಸಿಗುತ್ತೆ. ಓಕೆ, ಇದು ಒಂದು ಸರ್ಫೇಸ್ ಲೆವೆಲ್ ಒಂದು ಟ್ರಾನ್ಸಾಕ್ಷನ್ ಅಷ್ಟೇ. ಬಟ್ ಡೀಪಾಗಿ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಏನು ಬೇಕು ಅಂದರೆ ಯಾವುದು ಬೇಡ, ಪ್ರಪಂಚದಲ್ಲಿರುವಂಥ ಯಾವುದು ಬೇಡ, ಯಾವ ಸಂತೋಷನೂ ಬೇಡ, ಯಾವ ದುಃಖವೂ ಬೇಡ. ಅವನ ಜೊತೆ ನೀವು ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ಅದೇ ನಿಮ್ಮ ಜೊತೆ ನೀವು ಸುಮ್ಮನೆ ಕೂತ್ಕೊಳ್ಬೇಕು. ಹೇಗೆ ಸುಮ್ಮನೆ ಕೂತ್ಕೊಳ್ಳೋದು, ಏನು ಮಾಡೋದು ಅಂತ ಕೇಳಿದಾಗ ಅದು ತುಂಬ ಸ್ವಲ್ಪ ಕಠಿಣ. ಅದು ಯಾಕೆಂದರೆ ನೆವರ್ ಟ್ರೈನ್ ಆಗಿತ್ತು, ನಮ್ಮ ಮೈಂಡ್ ಟ್ರೈನ್ ಆಗಿರಲ್ಲ. ಚಿಕ್ಕ ವಯಸ್ಸಿಂದ ಓಡ್ತಾ ಇರೋವಂಥ ಒಂದು ವ್ಯಕ್ತಿನ ಹಿಡ್ಕೊಂಡು ಸಡನ್ನಾಗಿ ಕುತ್ಕೊ ಅಂದರೆ ಅವ್ನು ಕುತ್ಕೊಳ್ಳೋಕ್ಕಾಗಲ್ಲ. ಅವ್ನು ಓಡ್ತಾನೇ ಇರ್ತಾನೆ, ಅವ್ನ ಮೈಂಡ್ ಓಡ್ತಾ ಇರ್ತಿಲ್ಲ ಅಂದರೆ. ಕೆಲವರು ಹುಚ್ಚರಾಗ್ಬಿಡ್ತಾರೆ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗದೇ ಇರೋವಂಥವ್ರು. ಕೆಲವ್ರಿಗೆ ಒಂದು ಅಡಿಕ್ಷನ್ ಇರುತ್ತೆ, ಒಂದು ಸ್ಮೋಕಿಂಗು, ಒಂದು ಡ್ರಿಂಕಿಂಗ್. ಅದು ಮಾಡಿದ್ರೆ ಅವ್ರ ಕೈಲಿ ಇರೋಕ್ಕಾಗಲ್ಲ. ಸೊ ಈ ಥರ ಏನೇನೋ ವಿಚಾರಗಳು ನಡೀತಾನೆ ಇರುತ್ತೆ ಅಲ್ವಾ? ಆದರೆ ಶಾಂತಿಯಿಂದ ಕೂತ್ಕೊಳ್ಳುವಂಥ ಒಂದು ಅಂಶ ಇದೆಯಲ್ಲ, ಇದು ತುಂಬ ಬೋರಿಂಗ್ ಆಗಿದೆ ಸಬ್ಜೆಕ್ಟ್. ಏಕೆಂದರೆ ಇದು ಯಾರಿಗೂ ಅಷ್ಟು ಹಿಡಿಸಲ್ಲ. ಏಕೆಂದರೆ ಇದು ನೆವರ್ ಟ್ರೆಂಡ್. ಯಾರೊಬ್ರು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ, ನೋಡಿ ನಾನು ಹಾಡು ಕೇಳ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ. ನಾನು ಸೋಷಿಯಲ್ ಮೀಡಿಯಾ ನೋಡೋದಕ್ಕೆ ನನ್ನ ಮೈಂಡ್ ನಾನು ಟ್ರೈ ಮಾಡಿಟ್ಕೊಂಡಿದ್ದೀನಿ. ನಾನೇನೋ ಕೆಲಸ ಮಾಡೋಕ್ಕೆ, ಅಡುಗೆ ಮಾಡೋದಕ್ಕೆ, ರನ್ನಿಂಗ್ ಮಾಡೋಕ್ಕೆ, ಟ್ರೈನಿಂಗ್ ಮಾಡೋಕ್ಕೆ, ಏನೇನೋ ಮೈಂಡನ್ನು ಟ್ರೈನ್ ಮಾಡಿಟ್ಕೊಂಡಿದ್ದೀವಿ. ಸೊ ಅದರಿಂದ ನಾನು ಎಂಟರ್ಟೈನ್ ಆಗ್ತೀನಿ, ನನಗೇನೋ ಒಂದು ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ, ಡೋಪಮೈನ್ ಏನೇನೋ ಹೇಳ್ತಾರೆ ಅಲ್ಲ, ಹೊಸದು ಏನೇನೋ ಬರ್ತಾ ಇರುತ್ತೆ. ನಾನು ನ್ಯೂರೋ ಸೈನ್ಸ್ ತಿಳ್ಕೊತೀನಿ, ಹಿಸ್ಟ್ರಿ ತಿಳ್ಕೊತೀನಿ, ಜಿಯೋ ಪಾಲಿಟಿಕ್ಸ್ ತಿಳ್ಕೊತೀನಿ, ನ್ಯೂಸ್ ತಿಳ್ಕೊತೀನಿ, ಸ್ಪೋರ್ಟ್ಸು, ಸಿನಿಮಾ, ಏನೇನೋ ಹೊಸ ಒಂದೊಂದು ಡೊಮೈನ್ಗಳು ಬರ್ತಾನೆ ಇರುತ್ತೆ. ಪ್ಯಾರಾಸೈಕಾಲಜಿ ಅನೇಕ ವಿಚಾರಗಳು ಬರ್ತಾನೆ ಇರುತ್ತೆ. ಸೊ ನಾನು ಅದನ್ನು ತಿಳ್ಕೊಂಡು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಏನಕ್ಕೆ ನಾನು ಕೇಳುವಂಥ ಒಂದು ಪ್ರಶ್ನೆ ಇದು ಸ್ವಲ್ಪ ಬ್ಲಂಟ್ ಆಗಿದೆ, ಐ ಆಮ್ ಸಾರಿ ಫಾರ್ ದಟ್. ನಿಜವಾಗ್ಲೂ ಆ ಒಂದು ಇದು ನಮಗೆ ಬೇಕಾ ಅಂತ ಕೇಳಿದಾಗ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಸೇ ಎಸ್, ಐ ನೀಡ್ ದಟ್, ಐ ವಾಂಟ್ ದಿಸ್. ಅದರಿಂದ ನನಗೇನೋ ಒಂದು ಬೆಳವಣಿಗೆ ಆಗುತ್ತೆ, ನಾನು ಚೆನ್ನಾಗಿರ್ತೀನಿ. ಬಟ್ ಇನ್ ರಿಯಾಲಿಟಿ ಬೇಕಾಗಿಲ್ಲ ಅದು ಅಷ್ಟೇ. ಅದನ್ನು ನಾನು ಹೇಳಕ್ಕೆ ಬರ್ತೀನಿ. ಈಗ ಒಂದು 100 ಪೀಪಲ್ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ ಒಂದು ಸ್ಕೂಲಲ್ಲಿ. ಅವನಿಗೆ ನೀನು ಯಾಕೆ ಒಂದು ಪರ್ಟಿಕ್ಯುಲರ್ ಇಂಜಿನಿಯರ್ ಆಗಬೇಕು, ಒಂದು ಡಾಕ್ಟರ್ ಆಗಬೇಕು ಅಂತ ಕೇಳಿದಾಗ ಅವನು ಆ ಕೆಲಸ ನೋಡೋಕ್ಕೆ ಚೆನ್ನಾಗಿದೆ, ಒಂದು ಮೂಮೆಂಟ್ ಚೆನ್ನಾಗಿದೆ, ಒಂದು ಸೋಷಿಯಲ್ ಸ್ಟೇಟಸ್ ನನಗೆ ಚೆನ್ನಾಗಿ ಸಿಗುತ್ತೆ, ನನಗೊಂದು ರೆಕಗ್ನೈಸೇಷನ್ ಚೆನ್ನಾಗಿ ಸಿಗುತ್ತೆ, ಆದ್ದರಿಂದ ನಾನು ಅದಾದರೆ ಐ ವಿಲ್ ಫೀಲ್ ಬೆಟರ್. ಒಂದು ಸಮಾಜದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ನಾನು ಗುರುತುಪಡಿಸ್ಕೊಳ್ಬೋದು ಅನ್ನೋದಕ್ಕೋಸ್ಕರ ಅವನು ಇದು ಮಾಡ್ತಾನೆ. ಅದು ಹೋಗ್ತಾ 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 ಹೇಗಾಗುತ್ತೆ ಅಂದರೆ ಅವನ ಚಾಯ್ಸಸ್ಸು ಚೇಂಜ್ ಆಗ್ತಾ ಇರುತ್ತೆ ಅಕಾರ್ಡಿಂಗ್ ಟು ಹಿಸ್ ಸರ್ಕಮ್ಸ್ಟೆನ್ಸಸ್. ಕೊನೆಗೆ ಹೆಂಗಾಗುತ್ತೆ ಅಂದರೆ ನನಗೆ ಯಾವುದೋ ಒಂದು ಒಳ್ಳೆ ಪೇಮೆಂಟ್ ಸಿಕ್ಕರೆ ಸಿಕ್ಕು ಅಂತ ಒಂದು ಕೋರ್ಸ್ ಸೇರಿಕೊಂಡ್ರೆ ಸಾಕು ಅಂತ ಆ ಥರ ಎಳೆದು ಬಿಡ್ತಾನೆ ಒಂದು ಆವ್ರೇಜ್ ಸ್ಟೂಡೆಂಟ್ ಆದರೆ.
ಅದಾದಮೇಲೆ ಅವನು ಗ್ರ್ಯಾಜುಯೇಟ್ ಮಾಡಿದ್ಮೇಲೆ ಅವನು ಅಂದ್ಕೊಂಡಿದ್ದ ಕೆಲಸ ಸಿಕ್ಕಿಲ್ಲ. ಆವಾಗ ಅವನು ಒಂದು ನಂಬಿಕೆಗೆ ಏಟು ಬೀಳುತ್ತೆ. ಅದಾದಮೇಲೆ ಅವ್ನು ತಿರ್ಗಿ ಯಾವುದೋ ಒಂದು ಸಿಕ್ಕಿದ್ರೆ ಒಂದು ಸರ್ವೈವಲ್ ಮೋಡ್ಗೆ ಹೊಟ್ಟೋಗ್ಬಿಟ್ಟು ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಕಾಂಪ್ರಮೈಸ್ ಮಾಡಿಕೊಂಡು ಹಾಗೆ ಹೊರಟೋಗ್ತಾನೆ. ಇದು ಒಂದು ಜನರಲ್ ಒಂದು ಎಕ್ಸಾಂಪಲ್ಲು. ಅದೇ ರೀತಿ ನಮ್ಮ ಲೈಫಲ್ಲಿ ನಾವು ಅನೇಕ ವಿಷಯಗಳನ್ನ ಅದು ಸಿಕ್ಕಿದ್ರೆ ಅಂತ ನಾವು ಟ್ರೈ ಮಾಡಿಕೊಂಡು ಹುಡುಕ್ತಾನೆ ಹೋಗಿ ಹಿಡ್ಕೊಳಕ್ಕೆ ಹೋಗ್ತಾ ಇರ್ತೀವಿ. ಬಟ್ ಯಾವಾಗ ಸಿಗ್ತಾರಲ್ಲ, ನಾವು ಎಷ್ಟೊಂದು ಸರಿ ನಾನು ಒಂದು ಒಳ್ಳೆ ಪೇಂಟರ್ ಆಗಬೇಕು, ನಾನು ಒಳ್ಳೆ ಒಂದು ಇದಾಗಬೇಕು ಅಂತ ಒಂದು ನೀಟಾಗಿರೋಂಥ ಒಂದು ಬುಕ್ಕು, ಒಂದು ಪೆನ್ಸಿಲ್ ಎಲ್ಲ ತೊಗೊಂಡ್ಬಂದು ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದೆರಡು ದಿನ ಬರಿತೀವಿ, ಅದು ಸ್ಯಾಟಿಸ್ಫೈ ಆಗಲ್ಲ, ಅದಲ್ಲೇ ಇರುತ್ತೆ ಅಷ್ಟೇ. ಅದು ಒಂದು ಬುಕ್ ತರ್ತೀವಿ ಓದಬೇಕು ಅಂತ, ಒಂದೆರಡು ದಿನ ಓದ್ತೀವಿ, ಏನೋ ಒಂದು ಚೇಂಜ್ ಆಗುತ್ತೆ, ಅದಲ್ಲೇ ಇರುತ್ತೆ. ಆ ಥರ ಅನೇಕ ವಿಷಯಗಳು ಹಾಗೇ ಇರುತ್ತೆ ಲೈಫಲ್ಲಿ. ಅದೇ ರೀತಿ ಎಲ್ಲ ಸ್ವಲ್ಪ ಒಂದು ಬಾಳೆಲೆ ಊಟದಲ್ಲಿ 36 ಥರ ಪಲ್ಯ ಇಟ್ಟಂಗೆ ಎಲ್ಲ ಸ್ವಲ್ಪ ಟಚ್ ಮಾಡಿಬಿಟ್ಟು ಬಂದು ಇಟ್ಬಿಡ್ತೀವಿ. ಬಟ್ ಇಲ್ಲಿ ನೀನೇನು ಹೇಳಕ್ಕೆ ಬರ್ತಾ ಇದೆಯಾ ಅಂತ ಕೇಳಿದಾಗ ಅದು ನಮಗೆ ನೆಸಸರಿ ಇಲ್ಲ ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ ಅಷ್ಟೇ. ನೆಸಸರಿ ಇಲ್ಲ ಅಂದರೆ ಹಂಗಿರೋ ನಾನು ಮಾಡಿದ ತಪ್ಪ, ನಾನು ಟ್ರೈ ಮಾಡೋದು ತಪ್ಪ, ಪ್ರಪಂಚದಲ್ಲೆಲ್ಲ ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಇನ್ನು ಕೋರ್ ರಿಯಾಲಿಟಿನಲ್ಲಿ ಹೇಳೋದಾದರೆ, ನಾನು ಒಂದು ನೇಚರಲ್ಲಿ ಹೋಗ್ಬಿಟ್ಟು ನಾನೊಂದು ಪೀಸ್ಫುಲ್ ಫೀಲ್ ಮಾಡಬೇಕು, ನಾನೊಂದು ಫ್ರೀಡಮ್ನ ನಾನು ಫೀಲ್ ಮಾಡಬೇಕು, ಐ ವಾಂಟ್ ಟು ಬಿ ಅಲೈವ್ ಅನ್ನುವಂಥ ಒಂದು ಸ್ಟೇಟಿಗೆ ನಾವು ಬರಬೇಕು ಅಂತ ನಾವು ತುಂಬ ಆಸೆ ಪಡ್ತೀವಿ ಒಂದು ಘಟ್ಟ ಆದಮೇಲೆ. ಅಂಥ ಘಟ್ಟಕ್ಕೆ ಬಂದಾಗ ನೀವು ನೋಟಿಸ್ ಮಾಡಿ ನೋಡಿದ್ದೀರಾ, ನಾವೆಲ್ಲವನ್ನು ಬಿಟ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಳ್ಳೋದಕ್ಕೆ ನೋಡ್ತೀವಿ. ಆ ಒಂದು ಕಾಮಾಗಿರೋ ಅಂಥ ಒಂದು ನದಿನಲ್ಲಿ ಯಾರು ಇಲ್ಲದೆ ನಾನು ಅಥವಾ ನನಗೆ ಕ್ಲೋಸ್ ಆಗಿರೋವಂಥ ಒಬ್ಬ ಪರ್ಸನ್ನು, ಅದ್ರ ಜೊತೆ ಒಂದು ನೀಟಾಗಿ ಒಂದು ಕಾಫಿ, ಆ ಥರ ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ನಾವು ಒಂದು ಪೀಸ್ಫುಲ್ ಮೂಮೆಂಟನ್ನು ನಾವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ ಮೈಂಡಲ್ಲಿ. ಸೊ ಅಂಥ ಮೂಮೆಂಟನ್ನು ನಾವು ಯೋಚನೆ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಯಾವುದೋ ಒಂದು ಬುಕ್ಕೋ, ಒಂದು ಡ್ರಾಯಿಂಗೋ ಅಥವಾ ಯಾವುದೋ ಒಂದು ಟಾಪಿಕ್ಕು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಶಾಂತಿ. ಅದೇ ನಮ್ಮ ಅಲ್ಟಿಮೇಟ್. ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ಈ ಶಾಂತಿ ಅನ್ನೋದನ್ನ ನಾವು ಹೇಗೆ ಪಡಿಬೋದು? ಅದು ಪಡೆಯುವಂಥ ವಸ್ತು ಅಲ್ಲ, ಅದು ಆಲ್ರೆಡಿ ಇರುವಂಥ ವಸ್ತು. ನಾವೇನು ಮಾಡಬೇಕು ಅಂದರೆ, ನಮ್ಮ ಈ ಒಂದು ಏನಂತಾರೆ, ಒಂದು ಲೈಫ್ ಸ್ಟೈಲಲ್ಲಿ ನಾವು ಮುಳುಗೋಗಿದ್ದೀವಿ. ಅನೇಕ ವಿಚಾರಗಳು ತಳ್ಳಾಕೊಂಡು, ಅನೇಕ ಒಂದು ಇದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದ್ರಿಂದ, ಆ ಸಿಕ್ಕಾಕೊಂಡಿರೋಂಥ ನೂಲಿನ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ ಇರುತ್ತೆ. ಆ ಹೋಲಿನ ಮೂಲಕ ಹೋಗಿ ನಾವು ಒಂದು ಶಾಂತಿಯನ್ನು ನಾವು ಪಡಿಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಪಡೆಯೋದು ಅನ್ನೋದಕ್ಕಿಂತ ಆ ಸ್ಟೇಟಿಗೆ ಹೋಗಿ ಕೂತ್ಕೊಳ್ಬೋದು. ಹೇಗೆ ಅಂದರೆ, ಏನು ಥಾಟನ್ನ ಎಂಟರ್ಟೈನ್ ಮಾಡಿದೆ, ಅದಾದಮೇಲೆ ಅದು ಹೊರಗಿನದು, ಅದು ಪ್ರಪಂಚದ್ದು, ಅದು ಕರ್ತವ್ಯ ಅಂತ ಒಂದೊಂದು ಥಾಟ್ಗೂ ನಾವು ಒಂದೊಂದು ನೇಮಿಂಗ್ ಟ್ಯಾಗನ್ನು ಹಾಕಿ ಯಾವುದು ನನ್ನದಲ್ಲ ಅನ್ನುವಂಥ ಒಂದು ಸ್ಟೇಟಿಗೆ ಅವುಗಳನ್ನ ತೊಗೊಂಡು ಬಂದು ಇಟ್ಟು, ಅದಾದ ನಂತರ ನಾನು ಸುಮ್ಮನೆ ಕೂತ್ಕೊಳ್ಳೋವಂಥ ಒಂದು ವಿಚಾರವನ್ನು ಮಾಡಿದಾಗ ಶಾಂತಿಯನ್ನು ನಾವು ಆರಾಮಾಗಿ ಪಡೆಯಬಹುದು. ನಾನು ದೇವರ ಸ್ತೋತ್ರವನ್ನು ಕೇಳ್ತೀನಿ, ದೇವರ ನಾಮವನ್ನು ಮಾಡ್ತೀನಿ. ಅದೆಲ್ಲ ಒಂದು ಕರ್ಮ, ಒಂದು ಹೊಸದಾಗಿ ನೀವು ಮಾಡ್ತಾ ಇದ್ದೀರಾ, ಅದರಿಂದ ನೀವು ಮಾಡಿರೋವಂಥ ಕರ್ಮಗಳು. ಅದೇನೋ ಒಂದು ಟಾಪಿಕ್ ಬೇರೆ ಹೊಟ್ಟೋಯ್ತು. ಸೊ ಆ ಥರ ನಾನು ಅದು ಮಾಡ್ತೀನಿ, ನನಗೆ ಒಳ್ಳೇದಾಗಿರೋದು ಮಾಡ್ತೀನಿ, ಅದು ಮಾಡ್ತೀನಿ. ಏನು ಮಾಡಬೇಡಿ, ಯು ಡೋಂಟ್ ಹ್ಯಾವ್ ಟು ಡೂ ನಥಿಂಗ್. ಸುಮ್ಮನೆ ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳಿ, ಏನಾಗುತ್ತೆ ನೋಡೋಣ. ನಮಗೋಸ್ಕರ ಒಂದು 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ವಾ? ಇಲ್ಲ, ನಾನು ಕೂತ್ಕೊಂಡು ನನ್ನ ತಲೆಯಲ್ಲಿ ಅನೇಕ ವಿಚಾರಗಳು ಓಡುತ್ತೆ. ಲೆಟ್ ಇಟ್ ಬಿ. ಒಂದು 10 ಡೇಸ್, ಒಂದು 30 ಡೇಸ್ ನೋಡೋಣ ಏನಾಗುತ್ತೆ. ಏಕೆಂದರೆ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಾಗ, ನಮ್ಮ ಜೀವನದ ಕೊನೆ ಕ್ಷಣಗಳಲ್ಲಿ ನಾವು ಸೈಲೆಂಟಾಗಿ ಕೂತ್ಕೊಳ್ಳುವಂಥ ಪ್ರಮೇಯಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಮೈಂಡನ್ನು ಟ್ರೈನ್ ಮಾಡಿ ಇಟ್ಕೊಂಡಿಲ್ಲ ಅಂದಾಗ ನಾವು ರೆಸ್ಟ್ಲೆಸ್ ಆಗಿಬಿಡ್ತೀವಿ. ವಿ ಫೀಲ್ ಲೈಕ್ ನಮ್ಮ ಕೈಲೇನು ಮಾಡೋಕ್ಕಾಗಿಲ್ವೇ,
ಒಂದು ರಿಗ್ರೆಟೇಬಲ್ ಪೊಸಿಷನ್ಗೆ ಹೋಗ್ಬಿಡ್ತೀವಿ. ಅದೆಲ್ಲ ನಮಗೆ ಯಾವುದ್ರ ಮೂಲಕ ಬಂದಿದೆ ಅಂದರೆ, ಈ ವಯಸ್ಸಲ್ಲಿ ಈ ಒಂದು ಮೂಮೆಂಟಲ್ಲಿ ಅವರು ಏನೇನು ಮಾಡ್ಕೊಂಡು ಬಂದಿದ್ರೋ ಅದರ ಒಂದು ಪರಿಣಾಮ ಅಲ್ಲಿ ತೋರಿಸ್ತಾ ಇದೆ. ಆದ್ದರಿಂದ ನನಗದು ಬೇಕು, ನಾನು ಅವ್ರನ್ನ ಮೆಚ್ಚಿಸ್ಬೇಕು, ನಾನು ಅದನ್ನು ಪಡಿಬೇಕು, ಅದನ್ನು ಮಾಡಬೇಕು, ಅದೆಲ್ಲ ಹೌದು, ಅದೆಲ್ಲ ಮುಖ್ಯ. ಐ ಕಂಪ್ಲೀಟ್ಲಿ ಅಗ್ರಿ. ನಿಮ್ಮ ಏನೇನು ಬಿಲೀಫ್ ಇದೆ ಅದೆಲ್ಲ ನಿಜವಾಗ್ಲೂ ಮುಖ್ಯ. ಅದಿರೋದ್ರಿಂದನೇ ನನ್ನ ಕೊನೆ ಜೀವನದವರೆಗೂ ನಾನು ಬರೋಕ್ಕಾಗ್ಬೋದು. ಅಟ್ಲೀಸ್ಟ್ ನಾನು ಒಂದು 80 ಇಯರ್ಸ್ವರೆಗೂ ನಾನು ಬದುಕಬೇಕು ಆರೋಗ್ಯವಾಗಿ ಅಂದಾಗ, ಇವಾಗ ಏನೇನು ಮಾಡ್ತಾ ಇದ್ದೀವಿ ಅದೆಲ್ಲ ಮಾಡಿದ್ರೇ ನಾನು ಅಲ್ಲಿವರೆಗೂ ಬರೋಕ್ಕಾಗೋದು. ಸೊ ಹಂಗೆ ಬಂದಾಗ ಶಾಂತಿಯಿಂದ ನಮ್ಮ ಕೈಲಿ ಕೂತ್ಕೊಳ್ಳೋಕ್ಕಾಗತ್ತ? ಶಾಂತಿ ಅನ್ನೋದಕ್ಕಿಂತ ಒಂದು ಅಕ್ಸೆಪ್ಟೇಬಲ್ ಲೈಫನ್ನು ನಾನು ಲೀಡ್ ಮಾಡಿದೆ ಅನ್ನೋವಂತಹ ಒಂದು ಫೀಲ್ ಬರಬೇಕು ಅಂದರೆ ಈ ಒಂದು ಶಾಂತಿ ಅನ್ನುವಂಥ ಎಲಿಮೆಂಟ್ ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕಿಂತ ಇದು ತುಂಬ ಮುಖ್ಯ. ಸೊ ಐ ಹೋಪ್ ನಾನೇನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅಷ್ಟೇ ಇವತ್ತಿನ ಟಾಪಿಕ್. ಓಕೆ, ನಮಸ್ಕಾರ.